ಓಂ ಶಾಂತಿ. ದಿನಾಂಕ 6-3-2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮದು ಈಗ ವಾನಪ್ರಸ್ಥ ಸ್ಥಿತಿ ಆಗಿದೆ, ಏಕೆಂದರೆ ನೀವು ಶಬ್ದದಿಂದ ದೂರ ಮನೆಗೆ ಹೋಗಬೇಕು. ಆದ್ದರಿಂದ ನೆನಪಿನಲ್ಲಿದ್ದು ಪಾವನರಾಗಿ. ನಿಮ್ಮದು ಈಗ ವಾನಪ್ರಸ್ಥ ಸ್ಥಿತಿ ಆಗಿದೆ, ಏಕೆಂದರೆ ನೀವು ಶಬ್ದದಿಂದ ದೂರ ಮನೆಗೆ ಹೋಗಬೇಕು. ಆದ್ದರಿಂದ ನೆನಪಿನಲ್ಲಿದ್ದು ಪಾವನರಾಗಿ. ಪ್ರಶ್ನೆ: ಶ್ರೇಷ್ಠ ಗುರಿಯವರೆಗೆ ತಲುಪಲು ಯಾವ ಮಾತಿನ ಸಂಭಾಲನೆಯನ್ನು ಅವಶ್ಯವಾಗಿಟ್ಟುಕೊಳ್ಳಬೇಕು? ಶ್ರೇಷ್ಠ ಗುರಿಯವರೆಗೆ ತಲುಪಲು ಯಾವ ಮಾತಿನ ಸಂಭಾಲನೆಯನ್ನು ಅವಶ್ಯವಾಗಿಟ್ಟುಕೊಳ್ಳಬೇಕು? ಉತ್ತರ: ಕಣ್ಣುಗಳ ಸಂಭಾಲನೆ ಮಾಡಿ. ಇದೇ ಬಹಳ ಮೋಸ ಮಾಡುವಂತಹದ್ದಾಗಿದೆ. ಅಪವಿತ್ರ ದೃಷ್ಟಿ ಬಹಳ ನಷ್ಟವನ್ನುಂಟು ಮಾಡುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಸಹೋದರನ ದೃಷ್ಟಿಯ ಅಭ್ಯಾಸ ಮಾಡಿ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತನ್ನೊಂದಿಗೆ ತಾನು ಮಾತುಗಳನ್ನಾಡಿ. ಭಗವಂತನ ಆಜ್ಞೆ ಇದೆ: ಮಧುರ ಮಕ್ಕಳೇ, ಕಾಮ ಮಹಾಶತ್ರುವಿನಿಂದ ಎಚ್ಚರಿಕೆಯಿಂದಿರಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಇದನ್ನಂತೂ ತಿಳಿದುಕೊಂಡಿದ್ದಾರೆ, ಏಕೆಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವವರೇ ಬರಲು ಸಾಧ್ಯ. ಇಲ್ಲಿ ಯಾವುದೇ ಮನುಷ್ಯ ಓದಿಸುವುದಿಲ್ಲ, ಇಲ್ಲಂತೂ ಭಗವಂತ ಓದಿಸುತ್ತಾರೆ. ಭಗವಂತನದ್ದೇ ಪರಿಚಯ ಬೇಕು. ಹೆಸರು ಎಷ್ಟು ದೊಡ್ಡದಾಗಿದೆ ಭಗವಂತ ಎಂದು, ಹಾಗೂ ನಂತರ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಈಗ ಪ್ರಾಕ್ಟಿಕಲ್ನಲ್ಲಿ ಇರುವುದು ಸಹ ಭಿನ್ನವಾಗಿದ್ದಾರೆ. ಇಷ್ಟು ಚಿಕ್ಕ ಬಿಂದುವಾಗಿದ್ದಾರೆ. ಆತ್ಮ ನಕ್ಷತ್ರ ಎಂದು ಸಹ ಹೇಳುತ್ತಾರೆ. ಹೇಗೆ ಆ ನಕ್ಷತ್ರ ಚಿಕ್ಕದಾಗಿ ಅಂತೂ ಇಲ್ಲ, ಈ ಆತ್ಮ ನಕ್ಷತ್ರವಂತೂ ಸತ್ಯವಾಗಿ ಚಿಕ್ಕದಾಗಿದೆ. ತಂದೆನೂ ಬಿಂದುವಾಗಿದ್ದಾರೆ. ತಂದೆಯಂತೂ ಸದಾ ಪವಿತ್ರ ಆಗಿದ್ದಾರೆ. ಜ್ಞಾನದ ಸಾಗರ, ಶಾಂತಿಯ ಸಾಗರ ಇತ್ಯಾದಿ ಅವರ ಮಹಿಮೆಯೂ ಇದೆ. ಇದರಲ್ಲಿ ತಬ್ಬಿಬ್ಬಾಗುವ ಯಾವ ಮಾತಿಲ್ಲ. ಮುಖ್ಯ ವಿಚಾರ ಪಾವನ ಆಗುವುದಾಗಿದೆ. ವಿಕಾರಗಳ ಮೇಲೆಯೇ ಜಗಳವಾಗುತ್ತದೆ. ಪಾವನರಾಗಲು ಪತಿತ ಪಾವನನನ್ನು ಕರೆಯುತ್ತಾರೆ. ಅಂದ ಮೇಲೆ ಖಂಡಿತ ಪಾವನರಾಗಬೇಕಲ್ಲವೇ? ಇದರಲ್ಲಿ ತಬ್ಬಿಬ್ಬಾಗಬಾರದು. ಏನೆಲ್ಲ ಗತಿಸಿ ಹೋಗಿತ್ತು, ವಿಘ್ನ ಇತ್ಯಾದಿ ಬಂದಿತ್ತು, ಅಬಲೆಯರ ಮೇಲೆ ಅತ್ಯಾಚಾರ ಆಗುವುದೂ ಸಹ ಹೊಸ ಮಾತಲ್ಲ. ಅನ್ಯ ಸತ್ಸಂಗಗಳಲ್ಲಿ ಈ ವಿಚಾರಗಳು ಇರುವುದಿಲ್ಲ. ಬೇರೆ ಎಲ್ಲಿಯೂ ಗಲಾಟೆ ಆಗುವುದಿಲ್ಲ. ವಿಶೇಷವಾಗಿ ಇಲ್ಲಿ ಈ ವಿಚಾರದ ಬಗ್ಗೆ ಗಲಾಟೆ ಆಗುತ್ತದೆ. ತಂದೆ ಪಾವನ ಮಾಡಲು ಬರುತ್ತಾರೆಂದರೆ ಎಷ್ಟೊಂದು ಗಲಾಟೆ ಆಗುತ್ತದೆ. ತಂದೆ ಕುಳಿತು ಓದಿಸುತ್ತಾರೆ. ತಂದೆ ಹೇಳುತ್ತಾರೆ, ನಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತೇನೆ. ವಾನಪ್ರಸ್ಥ ಸ್ಥಿತಿಯ ನಿಯಮವೂ ಸಹ ಇಲ್ಲಿಂದಲೇ ಶುರುವಾಗುತ್ತದೆ. ಅಂದ ಮೇಲೆ ವಾನಪ್ರಸ್ಥ ಸ್ಥಿತಿಯವರು ಖಂಡಿತ ವಾನಪ್ರಸ್ಥದಲ್ಲಿಯೇ ಇರುತ್ತಾರೆ. ಶಬ್ದದಿಂದ ದೂರ ಹೋಗಲು ತಂದೆಯನ್ನು ಪೂರ್ಣ ನೆನಪು ಮಾಡಿ ಪವಿತ್ರರಾಗಬೇಕು. ಪವಿತ್ರರಾಗುವ ವಿಧಾನವಂತೂ ಒಂದೇ ಆಗಿದೆ. ಹಿಂತಿರುಗಿ ಹೋಗಬೇಕು. ಅಂದ ಮೇಲೆ ಖಂಡಿತ ಪವಿತ್ರರಾಗಬೇಕು. ಎಲ್ಲರೂ ಹೋಗಬೇಕಿದೆ. 3-4 ಜನರಂತೂ ಹೋಗುವುದಿಲ್ಲ. ಇಡೀ ಪತಿತ ಜಗತ್ತು ಬದಲಾಗಬೇಕು. ಈ ಡ್ರಾಮಾದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸತ್ಯುಗದಿಂದ ಕಲಿಯುಗದವರೆಗೆ ಇದು ಡ್ರಾಮಾದ ಚಕ್ರ ಆಗಿದೆ. ತಂದೆ ಹೇಳುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಮತ್ತು ಖಂಡಿತ ಪಾವನರೂ ಆಗಬೇಕು. ಆಗಲೇ ನೀವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಸಾಧ್ಯ. ಗತಿ ಸದ್ಗತಿಯ ದಾತ ಒಬ್ಬರೇ ಆಗಿದ್ದಾರೆ ಎಂದು ಗಾಯನವೂ ಇದೆ. ಸತ್ಯುಗದಲ್ಲಿ ಬಹಳ ಕಡಿಮೆ ಮಂದಿ ಇರುತ್ತಾರೆ ಹಾಗೂ ಪವಿತ್ರವಾಗಿರುತ್ತಾರೆ. ಕಲಿಯುಗದಲ್ಲಿ ಅನೇಕ ಧರ್ಮ ಮತ್ತು ಅಪವಿತ್ರರಾಗುತ್ತಾರೆ. ಇದಂತೂ ಸಹಜ ವಿಚಾರವಾಗಿದೆ ಮತ್ತು ತಂದೆ ಮೊದಲಿನಿಂದಲೇ ತಿಳಿಸಿಕೊಡುತ್ತಾರೆ. ಖಂಡಿತ ಗಲಾಟೆ ಆಗಬೇಕು ಎಂಬುದು ತಂದೆಗಂತೂ ಗೊತ್ತಿದೆ. ಇದು ಗೊತ್ತಿಲ್ಲದೆ ಹೋಗಿದ್ದರೆ ನಾವು ಜ್ಞಾನಾಮೃತ ಪಾನ ಮಾಡಲು ಹೋಗಬೇಕೆಂಬ ಪತ್ರವನ್ನು ತೆಗೆದುಕೊಂಡು ಬನ್ನಿ ಎಂಬ ಈ ಯುಕ್ತಿಯನ್ನೇಕೆ ರಚಿಸಬೇಕಿತ್ತು? ತಿಳಿದಿದೆ. ಈ ಜಗಳ ಆಗುವುದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ.
ಆಶ್ಚರ್ಯವಾಗಿ ಚೆನ್ನಾಗಿ ಗುರುತಿಸಿ ಜ್ಞಾನ ಪಡೆದು ಅನ್ಯರಿಗೂ ಜ್ಞಾನ ಕೊಡುತ್ತಾ ನಂತರನೂ ಅಹೋ ಮಾಯೆ ಅವರುಗಳನ್ನು ನೀನು ತನ್ನ ಕಡೆ ಸೆಳೆದುಕೊಳ್ಳುತ್ತೀಯ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಈ ವಿಧಿಯ ಆಟವನ್ನು ಯಾರೂ ಬದಲಿಸಲು ಸಾಧ್ಯವಿಲ್ಲ. ಮನುಷ್ಯ ಕೇವಲ ಶಬ್ದವನ್ನು ಹೇಳಿಬಿಡುತ್ತಾನೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಮಕ್ಕಳೇ, ಇದು ಬಹಳ ಶ್ರೇಷ್ಠ ವಿದ್ಯೆಯಾಗಿದೆ. ಕಣ್ಣುಗಳು ಆ ರೀತಿ ಮೋಸಗಾರ ಆಗಿದೆ. ಮಾತೊಂದನ್ನು ಕೇಳಲೇಬೇಡಿ. ತಮೋಪ್ರಧಾನ ಜಗತ್ತಾಗಿದೆ. ಕಾಲೇಜುಗಳಲ್ಲಿಯೂ ಅನೇಕರು ಹಾಳಾಗಿ ಹೋಗುತ್ತಾರೆ. ವಿದೇಶದ್ದಂತೂ ಮಾತೊಂದನ್ನು ಕೇಳಲೇಬೇಡಿ. ಸತ್ಯುಗದಲ್ಲಿ ಇಂತಹ ವಿಚಾರಗಳು ಇರುವುದಿಲ್ಲ. ಆ ಜನರು ಸತ್ಯುಗಕ್ಕೆ ಲಕ್ಷಾಂತರ ವರ್ಷ ಆಗಿದೆ ಎಂದು ಹೇಳಿಬಿಡುತ್ತಾರೆ. ನೆನ್ನೆ ನಿಮಗೆ ರಾಜ್ಯ ಭಾಗ್ಯ ಕೊಟ್ಟು ಹೋಗಿದ್ದೆ, ಎಲ್ಲವನ್ನು ಕಳೆದು ಬಿಟ್ಟಿದ್ದೀರಿ ಎಂದು ತಂದೆ ಹೇಳುತ್ತಾರೆ. ಲೌಕಿಕದಲ್ಲಿಯೂ ತಂದೆ ಸಹ ನಿನಗೆ ಇಷ್ಟೊಂದು ಆಸ್ತಿ ಕೊಟ್ಟೆ, ಎಲ್ಲವನ್ನೂ ಕಳೆದು ಬಿಟ್ಟೆ ಎಂದು ಹೇಳುತ್ತಾರೆ. ಒಂದೇ ಬಾರಿ ಆಸ್ತಿಯನ್ನೇ ಉಡಾಯಿಸುವಂತಹ ಮಕ್ಕಳು ಇರುತ್ತಾರೆ. ಪಾರಲೌಕಿಕ ತಂದೆ ಸಹ ಹೇಳುತ್ತಾರೆ, ನಾನು ನಿಮಗೆ ಎಷ್ಟೊಂದು ಧನ ಕೊಟ್ಟು ಹೋಗಿದ್ದೆ, ನಿಮ್ಮನ್ನು ಎಷ್ಟೊಂದು ಯೋಗ್ಯ ವಿಶ್ವದ ಮಾಲೀಕ ಮಾಡಿದ್ದೆ. ಡ್ರಾಮಾನುಸಾರವಾಗಿ ಈಗ ನಿಮ್ಮ ಗತಿ ಏನಾಗಿ ಹೋಗಿದೆ? ನೀವು ಅದೇ ನನ್ನ ಮಕ್ಕಳಾಗಿದ್ದೀರಲ್ಲವೇ? ಎಷ್ಟೊಂದು ನೀವು ಧನವಂತರಾಗಿದ್ದೀರಿ. ಇದು ಅಪರಿಮಿತದ ವಿಚಾರ ಆಗಿದೆ. ಇದನ್ನು ನೀವು ತಿಳಿಸುತ್ತೀರಿ. ಒಂದು ಕತೆ ಇದೆ. ಪ್ರತಿನಿತ್ಯ ಒಬ್ಬ ಹುಡುಗ ಸಿಂಹ ಬಂತು ಎಂದು ಹೇಳುತ್ತಿದ್ದ. ಆದರೆ ಸಿಂಹ ಬರುತ್ತಿರಲಿಲ್ಲ. ಒಂದು ದಿನ ನಿಜವಾಗಿಯೂ ಸಿಂಹ ಬಂತು. ಮೃತ್ಯು ಇನ್ನೇನು ಬಂತು ಎಂದು ಪ್ರತಿನಿತ್ಯ ನೀವು ಹೇಳುತ್ತೀರಿ. ವಿನಾಶವಂತೂ ಆಗುವುದಿಲ್ಲ. ಈಗ ನೀವು ತಿಳಿದಿದ್ದೀರಿ, ಒಂದು ದಿನ ವಿನಾಶವಂತೂ ಖಂಡಿತ ಆಗಬೇಕು. ಅದನ್ನು ನಂತರ ಕಥೆಯನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪಾರಲೌಕಿಕ ತಂದೆ ಹೇಳುತ್ತಾರೆ, ಅವರುಗಳ ದೋಷ ಇಲ್ಲ. ಕಲ್ಪದ ಮೊದಲು ಸಹ ಆಗಿತ್ತು. 5000 ವರ್ಷದ ವಿಚಾರ ಆಗಿದೆ. ಬಾಬಾರವರಂತೂ ಬಹಳ ಬಾರಿ ಹೇಳಿದ್ದಾರೆ, ಭಾರತದಲ್ಲಿ ದೇವತಾ ಧರ್ಮದ ಸ್ಥಾಪನೆ ಮಾಡಲು 5000 ವರ್ಷದ ಮೊದಲಿನಂತೆ ಇದೇ ರೀತಿ ಮ್ಯೂಸಿಯಂ ತೆರೆಯಲಾಗಿತ್ತು ಎಂದು ನೀವು ಬರೆಯುತ್ತೀರಿ. ಸಂಪೂರ್ಣ ಸ್ಪಷ್ಟವಾಗಿ ಬಾಬಾ ಬಂದಿದ್ದಾರೆ ಎಂದು ಬರೆದಾಗ ಬಂದು ತಿಳಿದುಕೊಳ್ಳುತ್ತಾರೆ. ತಂದೆಯ ಆಸ್ತಿ ಇರುವುದೇ ಸ್ವರ್ಗದ ಚಕ್ರಾಧಿಪತ್ಯ. ಭಾರತ ಸ್ವರ್ಗ ಆಗಿತ್ತು. ಮೊಟ್ಟ ಮೊದಲು ಹೊಸ ಜಗತ್ತಿನಲ್ಲಿ ಭಾರತ ಸ್ವರ್ಗ ಆಗಿತ್ತು. ಸ್ವರ್ಗವೇ ನರಕ. ಇದು ಬಹಳ ದೊಡ್ಡ ಅಪರಿಮಿತದ ಡ್ರಾಮಾ ಆಗಿದೆ. ಇದರಲ್ಲಿ ಎಲ್ಲರೂ ಪಾತ್ರಧಾರಿಯಾಗಿದ್ದಾರೆ. 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪುನಃ ನಾವೀಗ ಹಿಂತಿರುಗಿ ಹೋಗುತ್ತೇವೆ. ಮೊದಲು ನಾವು ಮಾಲೀಕರಾಗಿದ್ದೆವು, ಅನಂತರ ಕಂಗಾಲರಾದೆವು. ಪುನಃ ಈಗ ಬಾಬಾರವರ ಮತದಂತೆ ನಡೆದು ಮಾಲೀಕರಾಗುತ್ತೇವೆ. ಕಲ್ಪ ನಾವು ಶ್ರೀಮತದಂತೆ ಭಾರತವನ್ನು ಸ್ವರ್ಗ ಮಾಡುತ್ತೇವೆ ಎಂದು ನೀವು ತಿಳಿದಿದ್ದೀರಿ. ಖಂಡಿತ ಪಾವನರೂ ಆಗಬೇಕು. ಪಾವನರಾಗುವ ಕಾರಣ ಅತ್ಯಾಚಾರವಾಗುತ್ತದೆ. ಬಾಬಾ ಮಕ್ಕಳಿಗೆ ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಹೊರಗೆ ಹೋಗುವುದರಿಂದ ತಿಳುವಳಿಕೆ ಹೀನರಾಗುತ್ತಾರೆ. ಆಶ್ಚರ್ಯವಾಗಿ ಕೇಳಿದರೂ ಹೇಳಿದರೂ ಜ್ಞಾನ ಕೊಟ್ಟರೂ ಅಹೋ ಮಾಯೆ ಹೇಗಿದ್ದರು ಹಾಗೆ ಇನ್ನೂ ಹಾಳಾಗಿ ಹೋದರು. ಕಾಮವಿಕಾರದಲ್ಲಿ ಸಿಲುಕಿದರೂ ಹಾಗೂ ಬಿದ್ದರು. ಶಿವಬಾಬಾ ಈ ಭಾರತವನ್ನು ಶಿವಾಲಯ ಮಾಡುತ್ತಾರೆ. ಅಂದ ಮೇಲೆ ಮಕ್ಕಳು ಸಹ ಪುರುಷಾರ್ಥ ಮಾಡಬೇಕು. ಈ ಪಾರಲೌಕಿಕದ ತಂದೆ ಬಹಳ ಮಧುರ ತಂದೆಯಾಗಿದ್ದಾರೆ. ಒಂದು ವೇಳೆ ಎಲ್ಲರಿಗೂ ಗೊತ್ತಾಗಿ ಹೋದರೆ ಸಾಕಷ್ಟು ಮಂದಿ ಬರುತ್ತಾರೆ. ವಿದ್ಯಾಭ್ಯಾಸ ನಡೆಯಲು ಸಾಧ್ಯವಿಲ್ಲ. ವಿದ್ಯಾಭ್ಯಾಸದಲ್ಲಂತೂ ಏಕಾಂತ ಬೇಕು. ಬೆಳಿಗ್ಗೆ ಎಷ್ಟೊಂದು ಶಾಂತಿ ಇರುತ್ತದೆ. ನಾವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೇವೆ. ನೆನಪಿನ ಹೊರತಾಗಿ ವಿಕರ್ಮ ಹೇಗೆ ವಿನಾಶ ಆಗುತ್ತದೆ? ಈಗ ಪತಿತ ಕಂಗಾಲರಾಗಿದ್ದೇವೆ. ಪುನಃ ಪಾವನ ಕಿರೀಟಧಾರಿ ಹೇಗೆ ಆಗುವುದು ಎಂಬುದೇ ಚಿಂತೆ ಹಿಡಿದಿರಲಿ. ತಂದೆ ಅಂತೂ ಸಂಪೂರ್ಣ ಸಹಜ ಮಾತನ್ನು ತಿಳಿಸುತ್ತಾರೆ. ಗಲಾಟೆ ಅಂತೂ ಆಗುತ್ತದೆ. ಭಯ ಪಡುವ ಯಾವ ಮಾತಿಲ್ಲ. ತಂದೆ ಅಂತೂ ಪೂರ್ಣ ಸಾಧಾರಣವಾಗಿದ್ದಾರೆ. ಡ್ರೆಸ್ ಇತ್ಯಾದಿ ಎಲ್ಲ ಅದೇ ಆಗಿದೆ.
ಏನೂ ವ್ಯತ್ಯಾಸ ಇಲ್ಲ. ಸನ್ಯಾಸಿಯಂತೂ ಎಷ್ಟೇ ಆದರೂ ಮನೆ ಮಠ ಬಿಟ್ಟು ಕಾವಿ ಬಟ್ಟೆ ಧರಿಸಿಕೊಳ್ಳುತ್ತಾರೆ. ಇವರದ್ದಂತೂ ಅದೇ ವೇಷಭೂಷ ಆಗಿದೆ. ಕೇವಲ ತಂದೆ ಪ್ರವೇಶ ಮಾಡಿದರು, ಮತ್ತೇನೂ ವ್ಯತ್ಯಾಸ ಇಲ್ಲ. ಯಾವ ರೀತಿ ತಂದೆ ಮಕ್ಕಳನ್ನು ಪ್ರೀತಿಯಿಂದ ಸಂಭಾಲನೆ ಮಾಡುತ್ತಾರೆ, ಪಾಲನೆ ಪೋಷಣೆ ಮಾಡುತ್ತಾರೆ, ಅದೇ ರೀತಿ ಇವರೂ ಸಹ ಮಾಡುತ್ತಾರೆ. ಯಾವುದೇ ಅಹಂಕಾರದ ಮಾತಿಲ್ಲ. ಪೂರ್ಣ ಸಾಧಾರಣವಾಗಿ ನಡೆಯುತ್ತಾರೆ. ಉಳಿದಂತೆ ವಾಸಿಸುವುದಕ್ಕಾಗಿ ಕುಟೀರವನ್ನಂತೂ ಮಾಡಬೇಕಾಗುತ್ತದೆ, ಅದು ಸಹ ಸಾಧಾರಣ. ನಿಮಗಂತೂ ಪಾರಲೌಕಿಕ ತಂದೆ ಓದಿಸುತ್ತಾರೆ. ತಂದೆ ಅಂತೂ ಅಯಸ್ಕಾಂತ ಆಗಿದ್ದಾರೆ. ಕೆಲಸವಾದರೂ ಏನು? ಹೆಣ್ಣು ಮಕ್ಕಳು ಪವಿತ್ರರಾಗುತ್ತಾರೆಂದರೆ ಬಹಳ ಸುಖ ಸಿಗುತ್ತದೆ. ಅವರಂತೂ ಯಾವುದೋ ಶಕ್ತಿ ಎಂದು ಹೇಳಿಬಿಡುತ್ತಾರೆ. ಆದರೆ ಶಕ್ತಿ ಎಂದು ಯಾರಿಗೆ ಹೇಳುತ್ತಾರೆ ಅದನ್ನು ಸಹ ತಿಳಿದುಕೊಂಡಿಲ್ಲ. ಸರ್ವಶಕ್ತಿವಂತ ತಂದೆ ಆಗಿದ್ದಾರೆ. ಅವರು ಎಲ್ಲರನ್ನೂ ಆ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ. ಆದರೆ ಎಲ್ಲರೂ ಒಂದೇ ರೀತಿಯಂತೂ ಆಗಲು ಸಾಧ್ಯವಿಲ್ಲ. ನಂತರವಂತೂ ಮುಖ ಲಕ್ಷಣಗಳು ಒಂದೇ ರೀತಿ ಆಗಬೇಕು, ಪದವಿಯೂ ಒಂದೇ ಆಗಬೇಕು. ಇದಂತೂ ಡ್ರಾಮಾ ಮಾಡಲ್ಪಟ್ಟಿದೆ. 84 ಜನ್ಮಗಳಲ್ಲಿ ಕಲ್ಪದ ಮೊದಲು ನಿಮಗೆ ಏನು ಸಿಕ್ಕಿತ್ತೋ ಅದೇ ಮುಖಪುಟ ಸಿಗುತ್ತದೆ, ಅದೇ ಮುಖಪುಟ ಸಿಗುತ್ತಿರುತ್ತದೆ. ಇದರಲ್ಲಿ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ. ಎಷ್ಟೊಂದು ತಿಳಿದುಕೊಳ್ಳುವ ಹಾಗೂ ಧಾರಣೆ ಮಾಡಿಕೊಳ್ಳುವ ವಿಚಾರಗಳಾಗಿವೆ. ವಿನಾಶವಂತೂ ಖಂಡಿತ ಆಗಬೇಕು. ಈಗಂತೂ ವಿಶ್ವದಲ್ಲಿ ಶಾಂತಿಯಾಗಲು ಸಾಧ್ಯವಿಲ್ಲ. ಪರಸ್ಪರರಲ್ಲಿ ಹೊಡೆದಾಡುತ್ತಿರುತ್ತಾರೆ. ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ. ಡ್ರಾಮಾನುಸಾರವಾಗಿ ಒಂದು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ, ಉಳಿದ ಧರ್ಮಗಳ ವಿನಾಶ ಆಗಬೇಕು. ಅಟಾಮಿಕ್ ಬಾಂಬ್ಸ್ ಸಹ ಮಾಡುತ್ತಿರುತ್ತಾರೆ. ಪ್ರಕೃತಿಯ ವಿಕೋಪವೂ ಆಗುತ್ತದೆ. ದೊಡ್ಡ ದೊಡ್ಡ ಕಲ್ಲು ಬೀಳುತ್ತದೆ, ಯಾವುದರಿಂದ ಎಲ್ಲ ಮನೆ ಇತ್ಯಾದಿ ಮುರಿದು ಬೀಳುತ್ತವೆ. ಎಷ್ಟಾದರೂ ಬಲಶಾಲಿಯಾಗಿ ಕಟ್ಟಡಗಳನ್ನು ಕಟ್ಟಲಿ, ಫೌಂಡೇಶನ್ ಪಕ್ಕಾ ಮಾಡಲಿ, ಆದರೆ ಏನೂ ಇರುವುದಿಲ್ಲ. ಭೂಕಂಪದಲ್ಲಿ ಬೀಳುವುದಕ್ಕೆ ಸಾಧ್ಯ ಇಲ್ಲ ಎಂದು ಅವರು ತಿಳಿಯುತ್ತಾರೆ. ಆದರೆ ಎಷ್ಟೇ ಮಾಡಿ, 100 ಅಂತಸ್ತಿನದ್ದು ಮಾಡಿ, ಆದರೆ ವಿನಾಶ ಖಂಡಿತ ಆಗಬೇಕು. ಇದೇನೂ ಇರುವುದಿಲ್ಲ. ಸ್ವರ್ಗದ ಆಸ್ತಿಯನ್ನು ಪಡೆಯಲು ನೀವು ಮಕ್ಕಳು ಇಲ್ಲಿಗೆ ಬಂದಿದ್ದೀರಿ. ವಿದೇಶದಲ್ಲಿ ನೋಡಿ ಏನಾಗಿ ಹೋಗಿದೆ. ಇದಕ್ಕೆ ರಾವಣನ ಆಡಂಬರ ಎನ್ನಲಾಗುತ್ತದೆ. ನಾನೂ ಸಹ ಕಡಿಮೆ ಇಲ್ಲ ಎಂದು ಮಾಯೆ ಹೇಳುತ್ತದೆ. ಅಲ್ಲಂತೂ ನಿಮ್ಮದು ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ. ಎಲ್ಲವೂ ಚಿನ್ನದ ವಸ್ತುಗಳಾಗಿರುತ್ತವೆ. ಅಲ್ಲಂತೂ 2ನೇ 3ನೇ ಮಹಡಿಯನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ಜಮೀನಿಗಾಗಿ ಖರ್ಚು ಆಗುವುದಿಲ್ಲ. ನಿಮ್ಮ ಮುಂದೆ ಎಲ್ಲವೂ ಉಪಸ್ಥಿತವಾಗಿರುತ್ತದೆ. ಅಂದ ಮೇಲೆ ಮಕ್ಕಳು ಸಹ ಬಹಳ ಪುರುಷಾರ್ಥ ಮಾಡಬೇಕು. ಎಲ್ಲರಿಗೂ ಸಂದೇಶ ಕೊಡಬೇಕು. ಮಕ್ಕಳು ಒಳ್ಳೊಳ್ಳೆಯ ಮಾರ್ಗದರ್ಶಕರಾಗಿ ರಿಫ್ರೆಶ್ ಆಗಲು ಬರುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮತ್ತೂ ಸಹ ಬರುತ್ತಾರೆ. ಇಷ್ಟೆಲ್ಲ ಮಂದಿ ಬರುತ್ತಾರೆ. ಗೊತ್ತಿಲ್ಲ ಇವರನ್ನೆಲ್ಲ ನೋಡುತ್ತೇನೋ ಇಲ್ಲವೋ, ಇವರೆಲ್ಲರೂ ನಿಲ್ಲಲು ಸಾಧ್ಯವೋ ಇಲ್ಲವೋ. ಸಾಕಷ್ಟು ಮಂದಿ ಬರುತ್ತಾರೆ, ಅನಂತರ ಆಶ್ಚರ್ಯವಾಗಿ ಓಡಿ ಹೋಗುತ್ತಾರೆ. ಬಾಬಾ, ನಾವು ಬಿದ್ದು ಬಿಟ್ಟೆವು ಎಂದು ಬರೆಯುತ್ತಾರೆ. ಅರೆ, ಮಾಡಿಕೊಂಡಿರುವ ಸಂಪಾದನೆಯನ್ನು ಹಾಳು ಮಾಡಿಕೊಂಡಿರಿ. ನಂತರ ಇಷ್ಟು ಶ್ರೇಷ್ಠತೆಗೆ ಏರಲು ಸಾಧ್ಯವಿಲ್ಲ. ಇದು ಅತ್ಯಂತ ದೊಡ್ಡ ಆಜ್ಞೆ ಆಗಿದೆ. ಆ ಜನರು ಇಂತಹ ಸಮಯದಲ್ಲಿ ಯಾರೊಬ್ಬರೂ ಹೊರಬರದಿರಿ, ಇಲ್ಲವೆಂದರೆ ಶೂಟ್ ಮಾಡಿಬಿಡುತ್ತೇವೆಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ. ತಂದೆ ಸಹ ಹೇಳುತ್ತಾರೆ, ವಿಕಾರದಲ್ಲಿ ಹೋದರೆ ಶೂಟ್ ಆಗುತ್ತೀರಿ. ಭಗವಂತನ ಆಜ್ಞೆಯಲ್ಲವೇ? ಎಚ್ಚರಿಕೆಯಿಂದಿರಬೇಕು. ಇತ್ತೀಚೆಗೆ ಗ್ಯಾಸ್ ಮುಂತಾದ ವಸ್ತುಗಳನ್ನು ಆ ರೀತಿ ತಯಾರಿಸಿದ್ದಾರೆ, ಯಾವುದರಿಂದ ಮನುಷ್ಯ ಕುಳಿತಲ್ಲಿಯೇ ತಕ್ಷಣ ಸಮಾಪ್ತಿಯಾಗುತ್ತಾನೆ. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಏಕೆಂದರೆ ಕೊನೆಯಲ್ಲಿ ಆಸ್ಪತ್ರೆ ಇತ್ಯಾದಿ ಇರುವುದಿಲ್ಲ. ತಕ್ಷಣ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತದೆ. ದುಃಖ, ಕಲಹ ಇತ್ಯಾದಿ ಎಲ್ಲವೂ ಬಿಟ್ಟು ಹೋಗುತ್ತದೆ. ಅಲ್ಲಿ ಕ್ಲೇಶ ಇತ್ಯಾದಿ ಇರುವುದೇ ಇಲ್ಲ.
ಆತ್ಮ ಸ್ವತಂತ್ರ ಆಗಿದೆ. ಯಾವ ಸಮಯ ಆಯಸ್ಸು ಪೂರ್ಣವಾಗುತ್ತದೆಯೋ ಆಗ ಶರೀರವನ್ನು ಬಿಟ್ಟು ಬಿಡುತ್ತದೆ. ಅಲ್ಲಿ ಅಪಮೃತ್ಯು ಇರುವುದಿಲ್ಲ. ರಾವಣನೇ ಇಲ್ಲವೆಂದರೆ ನಂತರ ಮೃತ್ಯು ಎಲ್ಲಿಂದ ಬರಬೇಕು? ಅವರು ರಾವಣನ ದೂತರು, ಭಗವಂತನಿಗೆ ಅಲ್ಲ. ಭಗವಂತನ ಮಕ್ಕಳಂತೂ ಬಹಳ ಪ್ರಿಯರಾಗಿದ್ದಾರೆ. ತಂದೆ ಎಂದಿಗೂ ಮಕ್ಕಳ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ. ಡ್ರಾಮಾನುಸಾರ ಕಲ್ಪದ ಮುಕ್ಕಾಲು ಭಾಗ ನೀವು ಸುಖ ಪಡೆಯುತ್ತೀರಿ. ತಂದೆ ಏನು ಇಷ್ಟೊಂದು ಸುಖ ಕೊಡುತ್ತಾರೆ ಅಂದ ಮೇಲೆ ಅವರ ಶ್ರೀಮತದಂತೆ ನಡೆಯಬೇಕು. ಇದು ಅಂತಿಮ ಜನ್ಮ ಆಗಿದೆ. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿದ್ದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕು. ತಂದೆಯ ನೆನಪಿನಿಂದಲೇ ವಿಕರ್ಮ ವಿನಾಶವಾಗುತ್ತದೆ. ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲಿದೆ. ಖಂಡಿತ ತಮೋಪ್ರಧಾನದಿಂದ ಸತೋಪ್ರಧಾನ ಆಗಬೇಕು. ತಂದೆ ಸರ್ವಶಕ್ತಿವಾನ್ ಅಥಾರಿಟಿ ಆಗಿದ್ದಾರೆ. ಯಾರೆಲ್ಲ ಶಾಸ್ತ್ರ ಇತ್ಯಾದಿಯನ್ನು ಓದುತ್ತಾರೆ ಅವರಿಗೆ ಅಥಾರಿಟಿ ಎಂದು ಕರೆಯುತ್ತಾರೆ. ಈಗ ತಂದೆ ಹೇಳುತ್ತಾರೆ, ಎಲ್ಲರ ಅಥಾರಿಟಿ ನಾನಾಗಿದ್ದೇನೆ. ನಾನು ಈ ಬ್ರಹ್ಮಾರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ಬಂದು ತಿಳಿಸುತ್ತೇನೆ. ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ಪಾಪ ವಿನಾಶವಾಗುತ್ತದೆ. ಉಳಿದಂತೆ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಹೇಗೆ ಪಾವನರಾಗುತ್ತಾರೆ? ಎಲ್ಲಿಯಾದರೂ ಬೊಗಸೆ ನೀರು ಇದ್ದರೆ ಅದನ್ನು ಸಹ ತೀರ್ಥ ಎಂದು ತಿಳಿದು ತಕ್ಷಣ ಸ್ನಾನ ಮಾಡುತ್ತಾರೆ. ಇದಕ್ಕೆ ತಮೋಪ್ರಧಾನ ನಿಶ್ಚಯ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಿಮ್ಮದು ಸತೋಪ್ರಧಾನ ನಿಶ್ಚಯ ಇದೆ. ತಂದೆ ತಿಳಿಸುತ್ತಾರೆ, ಇದರಲ್ಲಿ ಭಯದ ವಿಚಾರವೇ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ಭಗವಂತನು ಯಾವ ಪವಿತ್ರರಾಗುವ ಆಜ್ಞೆ ಕೊಟ್ಟಿದ್ದಾರೆ ಅದನ್ನು ಎಂದಿಗೂ ಅವಜ್ಞೆ ಮಾಡಬಾರದು. ಬಹಳ ಎಚ್ಚರಿಕೆಯಿಂದಿರಬೇಕು. ಬಾಬ್ದಾದ ಇಬ್ಬರ ಪಾಲನೆಯ ರಿಟರ್ನ್ ಪವಿತ್ರರಾಗಿ ತೋರಿಸಬೇಕು. 2. ಡ್ರಾಮಾದ ವಿಧಿ ಅಟಲವಾಗಿ ಮಾಡಲ್ಪಟ್ಟಿದೆ. ಅದನ್ನು ತಿಳಿದು ಸದಾ ನಿಶ್ಚಿಂತವಾಗಿರಬೇಕು. ವಿನಾಶಕ್ಕೂ ಮೊದಲು ಎಲ್ಲರಿಗೂ ತಂದೆಯ ಸಂದೇಶ ತಲುಪಿಸಬೇಕು. ವರದಾನ: ಜ್ಞಾನಾಮೃತದಿಂದ ಬಾಯಾರಿದ ಆತ್ಮಗಳ ಬಾಯಾರಿಕೆಯನ್ನು ನೀಗಿಸಿ ತೃಪ್ತಿಪಡಿಸುವಂತಹ ಮಹಾನ್ ಪುಣ್ಯಾತ್ಮರಾಗಿ. ಜ್ಞಾನಾಮೃತದಿಂದ ಬಾಯಾರಿದ ಆತ್ಮಗಳ ಬಾಯಾರಿಕೆಯನ್ನು ನೀಗಿಸಿ ತೃಪ್ತಿಪಡಿಸುವಂತಹ ಮಹಾನ್ ಪುಣ್ಯಾತ್ಮರಾಗಿ. ಯಾರದ್ದೇ ಬಾಯಾರಿಕೆಯನ್ನು ನೀಗಿಸುವುದು ಇದು ಮಹಾನ್ ಪುಣ್ಯ ಆಗಿದೆ. ಹೇಗೆ ನೀರು ಸಿಗದೆ ಹೋದರೆ ಬಾಯಾರಿಕೆಯಿಂದ ತವಕಿಸುತ್ತಾರೆ, ಅದೇ ರೀತಿ ಜ್ಞಾನಾಮೃತ ಸಿಗದೆ ಹೋಗುವುದರಿಂದ ಆತ್ಮಗಳು ದುಃಖ ಅಶಾಂತಿಯಲ್ಲಿ ತವಕಿಸುತ್ತಿರುತ್ತಾರೆ. ಅಂದ ಮೇಲೆ ಅವರಿಗೆ ಜ್ಞಾನಾಮೃತ ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವವರಾಗಿ. ಹೇಗೆ ಭೋಜನ ಸ್ವೀಕಾರ ಮಾಡಲು ಪುರುಸೊತ್ತು ತೆಗೆಯುತ್ತೀರಿ, ಏಕೆಂದರೆ ಅವಶ್ಯಕವಾಗಿದೆ, ಅದೇ ರೀತಿ ಈ ಪುಣ್ಯದ ಕಾರ್ಯ ಮಾಡುವುದು ಸಹ ಅವಶ್ಯಕವಾಗಿದೆ. ಆದ್ದರಿಂದ ಈ ಅವಕಾಶವನ್ನು ತೆಗೆದುಕೊಳ್ಳಬೇಕು, ಸಮಯವನ್ನು ತೆಗೆಯಬೇಕು. ಆಗ ಮಹಾನ್ ಪುಣ್ಯಾತ್ಮ ಎಂದು ಹೇಳಬಹುದು. ಸ್ಲೋಗನ್: ಕಳೆದು ಹೋಗಿರುವುದಕ್ಕೆ ಬಿಂದು ಹಾಕಿ ಧೈರ್ಯದಿಂದ ಮುಂದುವರಿಯುವಾಗ ತಂದೆಯ ಸಹಯೋಗ ಸಿಗುತ್ತಿರುತ್ತದೆ. ಕಳೆದು ಹೋಗಿರುವುದಕ್ಕೆ ಬಿಂದು ಹಾಕಿ ಧೈರ್ಯದಿಂದ ಮುಂದುವರಿಯುವಾಗ ತಂದೆಯ ಸಹಯೋಗ ಸಿಗುತ್ತಿರುತ್ತದೆ. ಓಂ ಶಾಂತಿ.